ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಟಾಕ್ಸಿಕ್ ಚಿತ್ರಕ್ಕಾಗಿ ಗಡ್ಡ ಶೇವ್ ಮಾಡಿದ್ದಕ್ಕೆ ರಾಕಿಂಗ್ ಸ್ಟಾರ್ ಯಶ್ ಭವಿಷ್ಯವೇ ಬದಲಾಯಿತಾ ಅನ್ನುವಂಥ ಪ್ರಶ್ನೆ ಮೂಡಿದೆ. ಹೌದು, ಹೀಗೊಂದು ಚರ್ಚೆ ಹಲ್ಚಲ್ ಎಬ್ಬಿಸಿದೆ. ಏನಿದು ವಿಚಾರ ಅಂತೀರಾ? ಈ ಸ್ಟೋರಿ ನೋಡಿ. ಟಾಕ್ಸಿಕ್ ಚಿತ್ರಕ್ಕಾಗಿ ಗಡ್ಡ ಶೇವ್ ಮಾಡಿದ್ದಕ್ಕೆ ಯಶ್ ಭವಿಷ್ಯವೇ ಬದಲಾಯಿತು. ಕಳೆದ 5-6 ವರ್ಷಗಳಿಂದ ರಾಕಿ ಭೈ ಅಂದ್ರೆ ಸಾಕು ಇಡೀ ಭಾರತೀಯ ಚಿತ್ರರಂಗವೇ ಒಮ್ಮೆ ತಿರುಗಿ ನೋಡ್ತಾ ಇತ್ತು. ಕೆಜಿಎಫ್ ಸಿನಿಮಾದ ಆ ದಟ್ಟವಾದ ಗಡ್ಡ, ಉದ್ದನೆಯ ಕೂದಲು ಹಾಗೂ ರಗಡ್ ಲುಕ್ ಯಶ್ ಅವರ ಬ್ರ್ಯಾಂಡ್ ಆಗ್ಬಿಟ್ಟಿತ್ತು. ಆದ್ರೆ ಈಗ ಕಾಲ ಬದಲಾಗಿದೆ. ಟಾಕ್ಸಿಕ್ ಸಿನಿಮಾಗಾಗಿ ಯಶ್ ತಮ್ಮ ಐಕಾನಿಕ್ ಗಡ್ಡಕ್ಕೆ ಕತ್ತರಿ ಹಾಕಿದ್ದಾರೆ. ವಿಶೇಷ ಏನು ಅಂತ ಹೇಳಿದ್ರೆ, ಯಶ್ ಅವರ ಈ ಒಂದು ಶೇವ್ ಕೇವಲ ಮುಖದ ಮೇಲಿನ ಕೂದಲಿನಷ್ಟೇ ಅಲ್ಲ, ಬದಲಿಗೆ ಅವರ ಭವಿಷ್ಯದ ಸಿನಿಮಾಗಳ ದಿಕ್ಕನ್ನೇ ಬದಲಿಸಿದೆ ಅನ್ನುವಂತ ಬಿಸಿ ಬಿಸಿ ಚರ್ಚೆ ಇದೀಗ ಗಾಂಧಿನಗರದ ಗಲ್ಲಿಗಳಲ್ಲಿ ಹಬ್ಬಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಈಗ ಒಂದು ವದಂತಿ ಕಾಡ್ಗಿಚ್ಚಿನಂತೆ ಹರಡ್ತಾ ಇದೆ. ಅದೇನು ಅಂತ ಹೇಳಿದ್ರೆ, ಯಶ್ ಇನ್ ಮುಂದೆ ಕೇವಲ ಸಾವಿರಾರು ಕೋಟಿ ಬಜೆಟ್ ನ ವರ್ಷಗಟ್ಟಲೆ ಸಮಯ ತೆಗೆದುಕೊಳ್ಳುವಂತಹ ಬೃಹತ್ ಪ್ಯಾನ್ ಇಂಡಿಯಾ ಪ್ರಾಜೆಕ್ಟ್ ಗಳನ್ನ ಬೆನ್ನು ಬಿಡುವುದಿಲ್ಲವಂತೆ. ಬದಲಾಗಿ ತಾವು ಸಿನಿಮಾ ಆರಂಭಿಸಿದ ದಿನಗಳಂತೆ ಕನ್ನಡಿಗರ ಮನಗೆಲ್ಲುವಂತಹ ಕ್ಲಾಸಿಕ್ ಕನ್ನಡ ಲವ್ ಸ್ಟೋರಿಗಳು ಹಾಗೆ ಕಂಟೆಂಟ್ ಆಧಾರಿತ ಸಿನಿಮಾಗಳಿಗೆ ಮರಳುವಂತಹ ಪ್ಲಾನ್ ಮಾಡಿದ್ದಾರಂತೆ. ಹೌದು, ಕೆಜಿಎಫ್ 2 ನಂತರ ಯಶ್ ಮುಂದಿನ ಸಿನಿಮಾ ಯಾವುದು ಅನ್ನುವಂತಹ ಕುತೂಹಲಕ್ಕೆ ಕೊನೆಗೂ ಕೂಡ ಟಾಕ್ಸಿಕ್ ಮೂಲಕ ಉತ್ತರ ಸಿಕ್ಕಿತ್ತು. ಆದರೆ ಈಗ ಈ ಸಿನಿಮಾದ ತಯಾರಿಗಾಗಿ ಅವರು ಮಾಡಿಕೊಂಡಂತಹ ಬದಲಾವಣೆಗಳು ದೊಡ್ಡ ಸುದ್ದಿ ಆಗ್ತಾ ಇದೆ. ಮೊಗ್ಗಿನ ಮನಸ್ಸು, ಗೂಗ್ಲಿ, ರಾಜಾ ಹುಲಿ ಸಿನಿಮಾಗಳಲ್ಲಿ ನಾವು ನೋಡಿದ ಆ ಹಳೆ ಯಶ್ ಅವರ ಚಾಕ್ಲೇಟ್ ಬಾಯ್ ಇಮೇಜ್ ಮತ್ತೆ ಮರಳಲಿ ಅನ್ನುವಂಥದ್ದು ಲಕ್ಷಾಂತರ ಅಭಿಮಾನಿಗಳ ಆಸೆಯೂ ಕೂಡ ಹೌದು. ಈಗ ಹರಡ್ತಾ ಇರುವಂತಹ ಸುದ್ದಿಯ ಪ್ರಕಾರವಾಗಿ ಯಶ್ ದೊಡ್ಡ ದೊಡ್ಡ ಸೆಟ್ಗಳು ಮತ್ತು ಅತಿಯಾದ ಬಿಲ್ಡಪ್ ಗಳಿಗಿಂತ ಹೆಚ್ಚಾಗಿ ಪ್ರೇಕ್ಷಕರ ಹೃದಯಕ್ಕೆ ಹತ್ತಿರ ಆಗುವಂತಹ ಕಥೆಗಳಿಗೆ ಮಣಿ ಹಾಕ್ತಾ ಇದ್ದಾರೆ. ಟಾಕ್ಸಿಕ್ ಚಿತ್ರವನ್ನ ಗೀತು ಮೋಹನ್ ದಾಸ್ ನಿರ್ದೇಶನವನ್ನ ಮಾಡ್ತಾ ಇದ್ದು, ಈ ಸಿನಿಮಾ ಯಶ್ ಅವರ ಕೆರಿಯರ್ ನಲ್ಲಿ ಹೊಸ ಮೈಲಿಗಲ್ಲಾಗತ್ತೆ ಅಂತ ಹೇಳಲಾಗಿದೆ. ಈ ಚಿತ್ರಕ್ಕಾಗಿ ಯಶ್ ತಮ್ಮ ಲುಕ್ ಅನ್ನ ಬದಲಾವಣೆ ಮಾಡಿಕೊಂಡಿರುವಂತದ್ದು ಅವರು ಮತ್ತೆ ತಮ್ಮ ಬೇರುಗಳಿಗೆ ಮರಳುತ್ತಾರೆ ಅನ್ನುವಂತ ಮುನ್ಸೂಚನೆಯನ್ನ ಕೊಡ್ತಾ ಇದೆ. ಪ್ಯಾನ್ ಇಂಡಿಯಾ ಸಿನಿಮಾಗಳ ಒತ್ತಡದಿಂದಾಗಿ ನಟರು ಕೇವಲ ಆಕ್ಷನ್ ಚಿತ್ರಗಳಿಗೆ ಸೀಮಿತವಾಗ್ತಾರೆ. ಆದ್ರೆ ಯಶ್ ಅವರು ಈ ಚೌಕಟ್ಟನ್ನ ಮೀರಿ ಕನ್ನಡದ ಸೊಗಡಿನ ಕಥೆಗಳನ್ನ ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯುವಂತ ಹೊಸ ಪ್ರಯತ್ನಕ್ಕೆ ಕೈ ಹಾಕ್ತಾರೆ ಅಂತ ಹೇಳಲಾಗ್ತಾ ಇದೆ. ಯಶ್ ಅವರ ಈ ಒಂದು ಸಂಭಾವ್ಯ ನಿರ್ಧಾರದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪರ ವಿರೋಧದ ಚರ್ಚೆಗಳಿಗಿಂತ ಸಂಭ್ರಮವೇ ಹೆಚ್ಚಾಗಿದೆ. ನಮ್ಗೆ ಕೆಜಿಎಫ್ ನ ರಾಕಿ ಬಾಯ್ ಎಷ್ಟು ಇಷ್ಟವೋ, ಕಿರಾತಕ ಸಿನಿಮಾದ ಹಳ್ಳಿ ಹೈದ ಯಶ್ ಕೂಡ ಅಷ್ಟೇ ಇಷ್ಟ ಅಂತ ಹೇಳಿ ಫ್ಯಾನ್ಸ್ ಗಳು ಕಮೆಂಟ್ ಮಾಡ್ತಿದ್ದಾರೆ. ಪ್ಯಾನ್ ಇಂಡಿಯಾ ಪ್ರಾಜೆಕ್ಟ್ ಗಳಿಗಾಗಿ ವರ್ಷಾನುಗಟ್ಟಲೆ ಕಾಯುವಂತಹ ಬದಲು ವರ್ಷಕ್ಕೆ ಒಂದೆರಡಾದ್ರೂ ಅದ್ಭುತವಾದಂತಹ ಕನ್ನಡ ಸಿನಿಮಾಗಳನ್ನ ಕೊಡ್ಲಿ ಅನ್ನುವಂಥದ್ದು ಕನ್ನಡಿಗರ ಆಶಯ. ಒಟ್ಟಾರೆಯಾಗಿ ಟಾಕ್ಸಿಕ್ ಸಿನಿಮಾದ ಈ ಒಂದು ಹೊಸ ಅವತಾರ ಯಶ್ ಅವರ ವೃತ್ತಿ ಜೀವನದಲ್ಲಿ ಹೊಸ ಅಧ್ಯಾಯವನ್ನ ಬರೆಯುವಂಥದ್ದು ಖಚಿತ. ಈ ಗಡ್ಡದ ಹಿಂದಿದ್ದಂತಹ ಮಾಸ್ ಇಮೇಜ್ ಅನ್ನ ಪಕ್ಕಕ್ಕಿಟ್ಟು ಯಶ್ ಮತ್ತೆ ರೊಮ್ಯಾಂಟಿಕ್ ಹೀರೋ ಆಗಿ ಮಿಂಚುತ್ತಾರಾ ಅನ್ನೋದನ್ನ ಕಾದು ನೋಡಬೇಕು. ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.